ರಾಜ್ಯ ಸಚಿವ ಸಂಪುಟ ಪುನರ್ರಚನೆಗೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಪ್ರಸ್ತಾಪಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸಿಎಂ ಸಿದ್ದರಾಮಯ್ಯ ಕೊಟ್ಟಿದ್ದಂತಹ ಪ್ರಸ್ತಾಪಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ರಾಹುಲ್ ಗಾಂಧಿ ಸಚಿವ ಸಂಪುಟ ಪುನರ್ರಚನೆಗೆ ಓಕೆ ಅಂದಿದ್ದಾರೆ. ರಾಹುಲ್ ಸಚಿವರ ಪಟ್ಟಿನ ಮಾಡಿಕೊಂಡು ಬರುವಂತೆ ಸಿಎಂ ಸಿದ್ದರಾಮಯ್ಯಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಲಿ ಸಚಿವ ಸಂಪುಟದಲ್ಲಿ ಇರೋ ಅಂತ ಸಚಿವರನ್ನ ಕೈಬಿಟ್ಟು ಹೊಸ ಮುಖದ ಅಭ್ಯರ್ಥಿಗಳಿಗೆ ಶಾಸಕರಿಗೆ ಮಣೆ ಹಾಕಲಿಕ್ಕೆ ಈಗ ಹೈಕಮಾಂಡ್ ನಾಯಕರು ಕೂಡ ಓಕೆ ಅಂದಿದ್ದಾರೆ. ಇದು ಸಿದ್ದರಾಮಯ್ಯನವರಿಗೆ ಪಟ್ಟಿಯೊಂದಿಗೆ ಬನ್ನಿ ಅನ್ನೋ ಸೂಚನೆಯನ್ನ ರಾಹುಲ್ ಗಾಂಧಿ ಕೊಟ್ಟಿದ್ದಾರೆ. 15ರಿಂದ 18 ಜನರ ಪಟ್ಟಿಯೊಂದಿಗೆ ಆಗಮಿಸುವಂತೆ ರಾಹುಲ್ ಗಾಂಧಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗೋದು ಖಚಿತವಾದಂತಾಗಿದೆ. ನಾಯಕತ್ವ ಬದಲಾವಣೆಗೆ ಸದ್ಯಕ್ಕೆ ತೆರೆ ಬಿದ್ದಂತೆ ಕಾಣ್ತಾ ಇದೆ. ಬಿಹಾರ ರಾಜ್ಯ ಚುನಾವಣೆಯ ಫಲಿತಾಂಶದ ಬಳಿಕ ಎಲ್ಲ ರಾಜ್ಯದ ಕಾಂಗ್ರೆಸ್ ನಾಯಕರು ದೆಹಲಿಯತ್ತ ಮುಖ ಮಾಡ್ತಾರೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಆಗತ್ತೆ ಅನ್ನೋ ಒಂದು ದೊಡ್ಡ ಕೂಗಿತ್ತು. ಸದ್ಯಕ್ಕಂತೂ ಅದಕ್ಕೆ ಬ್ರೇಕ್ ಬಿದ್ದಿದೆ. ಸಚಿವ ಸಂಪುಟ ಪುನರ್ರಚನೆಗೆ ಅಸ್ತು ಅಂದಿದ್ದಾರೆ ರಾಹುಲ್ ಗಾಂಧಿ. ಈ ಮೂಲಕ ಪಟ್ಟಿಯೊಂದಿಗೆ ಬರೋಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರಿಗೆ ರಾಹುಲ್ ಗಾಂಧಿ. ಇನ್ನು 15ರಿಂದ 18 ಜನ ಹಾಲಿ ಸಚಿವರನ್ನ ಕೈಬಿಟ್ಟು ಹೊಸ ಮುಖದವ್ರಿಗೆ ಅವಕಾಶವನ್ನು ಕೊಡಲಿಕ್ಕೆ ಈಗ ಹೈಕಮಾಂಡ್ ನಾಯಕರು ಸಿದ್ಧತೆಯನ್ನು ಮಾಡಿಕೊಳ್ತಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ನೀವು ಪಟ್ಟಿಯೊಂದಿಗೆ ಬನ್ನಿ ಮಾತನಾಡೋಣ ಅನ್ನೋ ಒಂದು ಮಾತನ್ನು ಖುದ್ದು ರಾಹುಲ್ ಗಾಂಧಿ ಹೇಳಿದಾರಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ. ಹೀಗಾಗಿ ದೆಹಲಿಗೆ ಸಿದ್ದರಾಮಯ್ಯನವರು ತೆರಳುತ್ತಾರೆ ಪಟ್ಟಿನ ಇಟ್ಕೊಂಡು. ಅದಕ್ಕೆ ಹೈಕಮಾಂಡ್ ನಾಯಕರ ಅಂಕಿತ ಬಿದ್ದ ಕೂಡಲೇ ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆಗೆ ಮುಹೂರ್ತ ಫಿಕ್ಸ್ ಆಗತ್ತೆ. ಈ ಮೂಲಕ ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆಗೆ ವೇದಿಕೆ ಅಣಿ ಆಗ್ತಾ ಇದೆ, ಸಿದ್ಧಗೊಳ್ತಾ ಇದೆ. ಯಾವಾಗ ಇದು ಅನ್ನೋದಕ್ಕೆ ಉತ್ತರ ಸಿಗಬೇಕಾಗತ್ತೆ. ಪಟ್ಟಿಯೊಂದಿಗೆ ಬನ್ನಿ ಅಂತ ರಾಹುಲ್ ಗಾಂಧಿ ಕರೆದಿದ್ದಾರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ. ಹಾಲಿ ಸಚಿವ ಸಂಪುಟದಲ್ಲಿ ಇದ್ದಂಥ 33 ಸಚಿವರ ಪೈಕಿ ಬಿ ನಾಗೇಂದ್ರ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ರಾಜೀನಾಮೆನ ಕೊಟ್ಟಿದ್ರು ತಮ್ಮ ಸಚಿವ ಸ್ಥಾನಕ್ಕೆ. 32 ಆಯಿತು. ಇನ್ನು KN ರಾಜಣ್ಣ ಅವ್ರಿಗೆ ಹೈಕಮಾಂಡ್ ನಾಯಕರ ಸೂಚನೆ ಮೇರೆಗೆ ರಾಜೀನಾಮೆನ ಪಡೆದುಕೊಳ್ಳಾಯಿತು. ಅವರು ಕೂಡ ಕ್ಯಾಬಿನೆಟ್ನಿಂದ ಹೊರಗಡೆ ಹೋಗಿದ್ದಾರೆ. ಇಬ್ಬರು ಮಾಜಿ ಸಚಿವರಿದ್ದಾರೆ. ಒಂದು ಕಡೆ KN ರಾಜಣ್ಣ ಹಾಲಿ ಮಧುಗಿರಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕ ಅವರು. ಇನ್ನೊಂದು ಕಡೆ ಬಿ ನಾಗೇಂದ್ರ ಬಳ್ಳಾರಿ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕರು. ಅವರು ಕೂಡ ಕ್ಯಾಬಿನೆಟ್ನಿಂದ ಆಚೆ ಹೋಗಿದ್ದಾರೆ. 33+1 ಕ್ಯಾಬಿನೆಟ್ ಸಚಿವರು, 34ನೇದು ಮುಖ್ಯಮಂತ್ರಿ. 33 ಜನಕ್ಕೂ ಲೀಡರ್ ಸಚಿವ ಸಂಪುಟದ ಮುಖ್ಯಸ್ಥ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಈ ಮೂಲಕ 34 ಜನ ಇದ್ರು. ಈಗ ರಾಜಣ್ಣ ಮತ್ತೆ ಬಿ ನಾಗೇಂದ್ರ ರಾಜೀನಾಮೆಯಿಂದ 2 ಸ್ಥಾನಗಳು ತೆರವಾಗಿದೆ. ಈಗ 32 ಹಾಲಿ ಸಚಿವರು ಕ್ಯಾಬಿನೆಟ್ನಲ್ಲಿ ಇದ್ದಾರೆ. 32 ಜನರ ಪೈಕಿ 15ರಿಂದ 18 ಜನರ ಪಟ್ಟಿಯೊಂದಿಗೆ ಸಿಎಂ ಸಿದ್ದರಾಮಯ್ಯ ಈಗ ದೆಹಲಿ ಯಾತ್ರೆ ಮಾಡಬೇಕು. ಇನ್ನು ಸಂಭವ್ಯರ ಪಟ್ಟಿ ಯಾರೆಲ್ಲ ಕ್ಯಾಬಿನೆಟ್ಗೆ ಸೇರಬಹುದು ಅನ್ನೋದನ್ನ ನೋಡೋದಾದ್ರೆ, ಮೊದಲನೇದಾಗಿ RV ದೇಶಪಾಂಡೆ, ಉತ್ತರ ಕನ್ನಡ ಜಿಲ್ಲೆಯ ಹಳಿಹಾಳ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಹಿರಿಯ ಶಾಸಕ. BK ಹರಿಪ್ರಸಾದ್ ವಿಧಾನ ಪರಿಷತ್ನ ಸದಸ್ಯ. ಸಲೀಂ ಅಹಮದ್ ವಿಧಾನ ಪರಿಷತ್ನಲ್ಲಿ ಮುಖ್ಯ ಸಚೇತಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಬಸವರಾಜ ರಾಯ್ ರೆಡ್ಡಿ ಸಿಎಂ ಆರ್ಥಿಕ ಸಲಹೆಗಾರ ಹಾಲಿ, ಜೊತೆಗೆ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕ. ಇನ್ನು ಎಂ ಕೃಷ್ಣಪ್ಪ, ಲೇಔಟ್ ಕೃಷ್ಣಪ್ಪ ಬೆಂಗಳೂರಿನ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕ. ಇನ್ನು TB ಜಯಚಂದ್ರ ತುಮಕೂರು ಜಿಲ್ಲೆಯ ಶಿರಾ ವಿಧಾನಸಭಾ ಕ್ಷೇತ್ರದ ಶಾಸಕ. ರೂಪಾ ಶಶಿಧರ್ ಕೋಲಾರ ಜಿಲ್ಲೆಯ KGF ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕಿ. ಶಿವಲಿಂಗೇಗೌಡ ಹಾಸನ ಜಿಲ್ಲೆಯ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕ. ಬಿ ನಾಗೇಂದ್ರ ಬಳ್ಳಾರಿ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕ. ಅಪ್ಪಾಜಿ ನಾಡಗೌಡ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕ. ಲಕ್ಷ್ಮಣ್ ಸವದಿ ಮಾಜಿ ಉಪಮುಖ್ಯಮಂತ್ರಿ ಬೆಳಗಾವಿ ಜಿಲ್ಲೆಯ ಅಥಣಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕ. ತರೀಕೆರೆ ಶ್ರೀನಿವಾಸ್ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕ. ರಿಜ್ವಾನ್ ಅರ್ಷದ್ ಬೆಂಗಳೂರಿನ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕ. UT ಖಾದರ್ ಹಾಲಿ ವಿಧಾನಸಭೆಯ ಸಭಾಧ್ಯಕ್ಷರು, ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕ. KN ರಾಜಣ್ಣ ತುಮಕೂರು ಜಿಲ್ಲೆಯ ಮಧುಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಈಗ ಕ್ಯಾಬಿನೆಟ್ನಿಂದ ಆಚೆ ಹೋಗಿದ್ದಾರೆ ಅವರು. T ರಘುಮೂರ್ತಿ ಚಿತ್ರದುರ್ಗದ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕ.
PM ನರೇಂದ್ರ ಸ್ವಾಮಿ, ಮಂಡ್ಯ ಜಿಲ್ಲೆಯ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ಬಿ ಶಿವಣ್ಣ, ಬೆಂಗಳೂರಿನ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕ ಡಾಕ್ಟರ್ ಅಜಯ್ ಸಿಂಗ್, ಕಲಬುರಗಿ ಜಿಲ್ಲೆಯ ಜೇವರ್ಗಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕ. ಈ ಇಷ್ಟು ಮಂದಿ ಸಂಭವ್ಯರ ಪಟ್ಟಿ ಇದೆ. ಆರ್ ವಿ ದೇಶಪಾಂಡೆ, ಹಳಿಯಾಳ, BK ಹರಿಪ್ರಸಾದ್, ಪರಿಷತ್ ಸದಸ್ಯ ಸಲೀಂ ಅಹಮದ್, ಪರಿಷತ್ನ ಮುಖ್ಯ ಸಚೇತಕ ಬಸವರಾಜ ರಾಯ್ ರೆಡ್ಡಿ, ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ಶಾಸಕ, ಜೊತೆಗೆ CM ಆರ್ಥಿಕ ಸಲಹೆಗಾರ. ಲೇಔಟ್ ಕೃಷ್ಣಪ್ಪ, ಎಂ ಕೃಷ್ಣಪ್ಪ ಅವರು ಬೆಂಗಳೂರಿನ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು. TB ಜಯಚಂದ್ರ, ಶಿರಾ ವಿಧಾನಸಭಾ ಕ್ಷೇತ್ರದ ಶಾಸಕ. ರೂಪಾ ಶಶಿಧರ್ KGF ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕಿ. KH ಮುನಿಯಪ್ಪನವರ ಪುತ್ರಿ. ಶಿವಲಿಂಗೇಗೌಡ, ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು. ಬಿ ನಾಗೇಂದ್ರ, ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಕ್ಯಾಬಿನೆಟ್ ಸ್ಥಾನವನ್ನು ಕಳೆದುಕೊಂಡಂಥವ್ರು, ಅವ್ರಿಗೂ ಕೂಡ ಮಣೆ ಹಾಕುವಂಥ ಸಾಧ್ಯತೆ ಇದೆ. ಅಪ್ಪಾಜಿ ನಾಡಗೌಡ, ಮುದ್ದೇಬಿಹಾಳ ಶಾಸಕ. ಲಕ್ಷ್ಮಣ್ ಸವದಿ, ಅಥಣಿ, ಬೆಳಗಾವಿ ಜಿಲ್ಲೆಯ ಅಥಣಿ. ಬೆಳಗಾವಿ ಜಿಲ್ಲೆಯಿಂದ ಇಬ್ಬರಿದ್ದಾರೆ ಕ್ಯಾಬಿನೆಟ್ ಅಲ್ಲಿ. ಈಗ ಅವರಿಬ್ಬರಲ್ಲಿ ಯಾರನ್ನ ತೆಗಿತಾರೆ ಅನ್ನೋದು ಕಾದು ನೋಡಬೇಕು. ತರೀಕೆರೆ ಶ್ರೀನಿವಾಸ್, ತರೀಕೆರೆ ಶಾಸಕ. ರಿಜ್ವಾನ್ ಅರ್ಷದ್, ಶಿವಾಜಿನಗರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.